ಓಂ ನಾರಾಯಣ ನಾರಾಯಣ ನಾರಾಯಣ. ಯತ್ತೋಕ್ತಂ ಮನೋಮಯ ವೇದಾಂತ ಪರಿಭಾಷೆಯಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದೀವಿ. ಕೆಲವೊಮ್ಮೆ ಜೀವಲಕ್ಷಣ, ಪ್ರಕೃತಿ ಲಕ್ಷಣ ಮುಂತಾದವು ಕಂಡುಬರ್ತವೆ. ಆವಾಗ ಅದು ಪರಮಾತ್ಮನೋ ಅಲ್ಲವೋ? ಇದು ನೋಡಿ ವಿಚಿತ್ರ. ನಮಗೆ ಇದು ನಾನು ಹಿಂದೆನೂ ಹೇಳಿದ್ದೇನೆ, ಮತ್ತೆ ಮತ್ತೆ ಈಗಲೂ ಹೇಳ್ತಾ ಇದ್ದೇನೆ. ನಮ್ಮ ಹಿಂದೂ ಧರ್ಮದು ಇತರ ಮತಗಳಲ್ಲಿ ಇರುವ ಈ ವ್ಯತ್ಯಾಸ. ಜೀವನನ್ನು ನಮಸ್ಕಾರ ಮಾಡಿದ್ದರೂ, ಪ್ರಕೃತಿಯನ್ನು ನಮಸ್ಕಾರ ಮಾಡಿದ್ದರೂ ಅದು ಪರಮಾತ್ಮಕ್ಕೆ ತಲುಪುತ್ತದೆ. ನೋಡಿ, ಜೀವರು ಯಾರೋ ನಿಮಗೆ ಉಪಕಾರ ಮಾಡಿದ್ದರೆ ಅವರಿಗೆ ನೀವು ಕೃತಜ್ಞರಾಗಿರಬಹುದಾ? ಅವರಿಗೆ ನಮಸ್ಕಾರ ಮಾಡಬಹುದಾ? ನಿಮಗೆ ಯಾರೋ ಉಪಕಾರ ಮಾಡಿದ್ದಾರೆ, ಬಗೆ ಬಗೆಯ ಉಪಕಾರ, ಯಾವುದೇ ತರಹ ಉಪಕಾರ, ಅವರಿಗೆ ನಮಸ್ಕಾರ ಮಾಡಿದ್ದರೆ ಏನಾಗುತ್ತದೆ? ಅಥವಾ ಇನ್ನೊಂದು, ನಾವು ಅವರಿಗೆ ನಮಸ್ಕಾರ ಮಾಡುವುದೇ ಅಲ್ಲ, ದಾನ ಮಾಡ್ತೀವಿ, ಅವರಿಗೇನಾದರೂ ವಸ್ತು ಕೊಡ್ತೀವಿ, ಉಪಕಾರ ಮಾಡ್ತೀವಿ, ಏನಾದರೂ ಸಮರ್ಪಣೆ ಮಾಡ್ತೀವಿ. ಈ ಸಮರ್ಪಣ ಪರಮಾತ್ಮಗೆ ತಲುಪುತ್ತದೋ ಜೀವನಿಗೆ ತಲುಪುತ್ತದೋ? ಅಲ್ಲವೇ? ಇದು ನಮ್ಮ ಶಾಸ್ತ್ರಗಳು ಹೇಳುವುದೇನೆಂದರೆ, ನೀವು ಪರಮಾತ್ಮ ಎಂದು ಇಟ್ಟುಕೊಂಡು ಮಾಡಿದ್ದರೆ ಯಾರಿಗೆ ಕೊಟ್ಟರೂ ಅದು ಪರಮಾತ್ಮಕ್ಕೆ ತಲುಪುತ್ತದೆ. ಯಾರಿಗೆ ನಮಸ್ಕಾರ ಮಾಡಿದ್ದರೂ ಅದು ಪರಮಾತ್ಮಗೆ ನಮಸ್ಕಾರ ಆಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇದು ಪರಮಾತ್ಮನಿಗೆ ನಾನು ಮಾಡ್ತಾ ಇದ್ದೀನಿ ಎಂದು ತಿಳ್ಕೊಂಡರೆ ಸಾಕು. ನಾನು ಪರಮಾತ್ಮನಿಗೆ ಮಾಡ್ತಾ ಇದ್ದೀನಿ ಎಂದು ಇಟ್ಕೊಂಡು ಮಾಡಿದ್ದರೆ ಅದು ಪರಮಾತ್ಮನಿಗೆ ನಮಸ್ಕಾರ ಆಗುತ್ತದೆ. ಇದು ಆಶ್ಚರ್ಯ ನೋಡಿ. ಹೇಗೆ? ಕಾರಣವೇನು? ಇದಕ್ಕೆ ಭಾಷಾಕಾರರು ಹೇಳಿದ್ದಾರೆ. ಒಂದು ನಿಮಿಷ, ಇದು ಓದುವುದೇ ಕಷ್ಟ. ಸರ್ವಾತ್ಮತ್ವಾದಿ ಬ್ರಹ್ಮಣಃ ಜೀವಸಂಬಂಧೀನಿ ಮನೋಮಯತ್ವಾದೀನಿ ಬ್ರಹ್ಮಸಂಬಂಧೀನಿ ಭವತಿ. ಜೀವನ ಲಕ್ಷಣಗಳು ಬ್ರಹ್ಮಲಕ್ಷಣಗಳೇ ಆಗುತ್ತವೆ, ಸಂದೇಹವಿಲ್ಲ. ಈ ಒಂದು ಮಾತಿನಿಂದಲೇ ಇಸ್ಲಾಂ ಮತ ನಿಂತಿದೆ. ಅವರೇನು ಹೇಳ್ತಾರೆ? ಅಲ್ಲಾಹ್ಗೆ ನಾವು ನಮಸ್ಕಾರ ಮಾಡಬೇಕು, ಬೇರೆ ಯಾರಿಗೆ ಮಾಡಿದ್ದರೂ ನಿಮ್ಮನ್ನು ನರಕಕ್ಕೆ ಕಳಿಸುತ್ತಾನೆ. ಅದು ಭಯಂಕರ ಪಾಪ. ಭಯಂಕರ ಅಂದರೆ ನಿಮ್ಮನ್ನು ಹೊಡೆಯಬಹುದು, ಹಿಂಸೆ ಮಾಡಬಹುದು, ಸಾಯಿಸಬಹುದು. ಅಷ್ಟು ದೊಡ್ಡ ಪಾಪ ಅದು. ಇದು ಯಾರು? ಅಲ್ಲಾನೇ ಹೇಳ್ತಾನಂತೆ. ಅಲ್ಲಾನೇ ಹೇಳ್ತಾನಂತೆ, ನಾನು ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಇದನ್ನು ನಾನು ಎಷ್ಟು ದ್ವೇಷ ಮಾಡ್ತೀನೋ ಮಿಕ್ಕ ಯಾವುದೂ ನಾನು ದ್ವೇಷ ಮಾಡಲ್ಲ. ಇದೇ ಎಲ್ಲಕ್ಕಿಂತ ಹೆಚ್ಚು ನಾನು ದ್ವೇಷ ಮಾಡ್ತೀನಿ ಎಂದು ಹೇಳ್ತಾನೆ. ಇತ್ತೀಚೆಗೆ ಒಬ್ಬನು ಮುಸಲ್ಮಾನ ಮುಲ್ಲಾನನ್ನು ಇಟ್ಕೊಂಡು ಅವನನ್ನು ತುಂಬ ಪ್ರಶಂಸೆ ಮಾಡ್ತಾ ಇದ್ದಾನೆ. ಒಂದು ಹೇಳಲ ಘಟನೆ ಕೇಳಿ, ಒಳ್ಳೆಯದು. ತೆಲಂಗಾಣದಲ್ಲಿ ಒಂದು ವರಂಗಲ್ ಎಂದು ಜಿಲ್ಲೆ ಇದೆ. ವರಂಗಲ್ ದೊಡ್ಡ ಟೌನ್ ಇದೆ, ದೊಡ್ಡ ಸಿಟಿ. ಹೈದರಾಬಾದ್ ನಂತರ ವರಂಗಲೇ ದೊಡ್ಡ ಸಿಟಿ ತೆಲಂಗಾಣದಲ್ಲಿ. ಹೈದರಾಬಾದ್ ನಂತರ ವರಂಗಲ್. ಅಲ್ಲಿ ಒಂದು ಭದ್ರಕಾಳಿ ಮಂದಿರ ಇದೆ. ಭದ್ರಕಾಳಿ ಮಂದಿರ ಪ್ರಸಿದ್ಧ, ಅತಿ ಪ್ರಾಚೀನದು, ಅನೇಕ ಶತಮಾನಗಳ ಹಿಂದಿಂದು. ಅಲ್ಲಿ ಒಬ್ಬ ಅರ್ಚಕ ಇದ್ದಾನೆ, ಪೂಜಾರಿ.
ಆ ಪೂಜಾರಿ ವಿಡಿಯೋ ಮಾಡಿ ಪಕ್ಕಕ್ಕೊಕ್ಕ ಮುಸಲ್ಮಾನನನ್ನು ನಿಲ್ಲಿಸಿಕೊಂಡು ಅವರು ನಮ್ಮ ಶಾಸ್ತ್ರದಲ್ಲಿದ್ದನ್ನೇ ಹೇಳುತ್ತಾ ಇದ್ದಾರೆ ಹೀಗೆ ಮಾತಾಡ್ತಾನೆ. ಅದಕ್ಕೆ ಏನು ಹೇಳ್ತಾನೆ? ಅವರು ಪರಮಾತ್ಮ ಒಬ್ಬನೇ ಎಂದು ಅವರು ಹೇಳ್ತಾ ಇದ್ದಾರೆ, ತಪ್ಪೇನು ಅವರು ಹೇಳಿದ್ದರೆ ನಾವು ಪೂರ್ತಿ ಒಪ್ಕೊಳ್ತೀವಿ ಎಂದು ಪೂಜಾರಿ ಹೇಳ್ತಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ವೇದ ಮಂತ್ರಗಳು ಹೇಳುತ್ತಾ, ವೇದ ಮಂತ್ರಗಳನ್ನು ಉದಾಹರಿಸುತ್ತಾ ಹೇಳ್ತಾನೆ, ಎಲ್ಲ ಕಡೆ ಇರುವನು ಅವನೇ ನಾರಾಯಣ, ಅವನೇ ಪರಮಾತ್ಮ. ಹಾಗೆ ಅದೇ ವಿಷಯವನ್ನು ಇವನು ಹೇಳಿದ್ದಾನೆ. ಈ ನಮ್ಮ ಮುಲ್ಲಾ ಸಾಹೇಬ್, ಈ ಮುಲ್ಲಾ ಸಾಹೇಬು ಎಲ್ಲ ಪರಮಾತ್ಮ ಇದೆ ಎಂದೇ ಹೇಳುತ್ತಾನೆ, ತಪ್ಪೇನಿದೆ ಇದರಲ್ಲಿ? ಅವರು ಸರಿಯಾಗಿ ಹೇಳ್ತಾ ಇದ್ದಾನೆ, ಅದರಿಂದ ಅವರಂದರೆ ನಮಗೆ ಮಹಾನ್ ಆದರ ಎಂದು ಹೇಳಿದ. ಈ ಮಾತು ಹೇಳಿದ್ದಕ್ಕೆ ಹಿಂದೂಗಳೆಲ್ಲ ಬೇಜಾರು ಮಾಡಿಕೊಂಡು ಎಷ್ಟೋ ಜನರು ಅವರಿಗೆ ಟೆಲಿಫೋನ್ ಮಾಡಿ, ಕೆಲವರು ಪರ್ಸನಲ್ಲಿ ಹೋಗಿ, ಕೆಲವರು ತುಂಬ ಬೈದರು. ಬೈದಾಗ ಅವರು ಇನ್ನೊಂದು ವಿಡಿಯೋ ಮಾಡಿ ನನ್ನ ಫೇಸ್ಬುಕ್ನಲ್ಲಿ ಹಾಕಿದೆ. ಈ ವಿಷಯವನ್ನು ಹೆಚ್ಚು ಜನರು ನೋಡೋಕ್ಕೆ ಹೋಗಲ್ಲ. ನಮ್ಮ ಹಿಂದೂಗಳದು ಒಂದು ಹುಚ್ಚು ಇದೆ. ನಾನು ಬೈಯುತ್ತಾ ಇಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಹಿಂದೂಗಳೆಲ್ಲರಿಗೆ ಹುಚ್ಚು ಇದೆ, ಇದು ಸ್ವಲ್ಪ ಲೂಸ್ ಇದೆ. ಲೂಸ್ ಇದೆ ಎಂದು ಹೇಳಿದರೆ ಬೈಗಳಲ್ಲ, ಇದು ಸತ್ಯ. ಓಕೆ, ಇದು ಬೈಗಳಲ್ಲ, ನಾನು ಬೈಯಬೇಕಾಗಿಲ್ಲ, ಇರುವ ವಿಷಯವನ್ನೇ ಹೇಳ್ತಾ ಇದ್ದೇನೆ. ಎಲ್ಲರಿಗೆ, ಮುಖ್ಯವಾಗಿ ಹಿಂದೂ ಗುರುಗಳಿಗೆ ಲೂಸ್ ಇದೆ ಬುದ್ಧಿ. ಇದು ಬೈಗಳಲ್ಲ, ಅನಾದರದಿಂದ ಹೇಳ್ತಾ ಇಲ್ಲ, ವಾಸ್ತವವನ್ನೇ ಹೇಳ್ತಾ ಇದ್ದೀನಿ. ಈ ಪೂಜಾರಿ ಹೇಳಿ ನಂತರ ಏನು ಹೇಳಿದ? ಎರಡನೆಯ ವಿಡಿಯೋದಲ್ಲಿ ಕ್ಷಮಾಪಣೆ ಹೇಳಿದ. ಹಿಂದೂಗಳು ನಾನೇನು ತಪ್ಪು ಮಾಡಿದೆ ಅಂದ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ನಾನು ಯಾರನ್ನು ಏನು ಹೇಳಲಿಲ್ಲ, ಯಾರಿಗೇನಾದರೂ ತೊಂದರೆ ನೋವಾದರೆ ನೋಡಿ, ಅವರು ಮುದುಕ, ತುಂಬ ಮುದುಕ, ನನ್ನ ವಯಸ್ಸಿರಬಹುದು ಅವರಿಗೆ, ನೋಡಿ ಎಷ್ಟು ವಿನಯದಿಂದ ಆದರದಿಂದ, ಏನೋ ಪಾಪ ಅವರಿಗೆ ಅನ್ಯಾಯವಾಯಿತಂತೆ, ತನ್ನ ಮೇಲೆ ಸಾನುಭೂತಿ ಎಲ್ಲ ಬರಬೇಕೆಂದಂತೆ ತುಂಬ ನಾಟಕ ಆಡ್ತಾನೆ. ಆಡಿ ಯಾರಿಗಾದ್ರೂ ನೋವು ಮಾಡಿದ್ದರೆ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ ಎಂದು ಹೀಗೆ ಹೇಳ್ತಾನೆ. ನಾನು ಅದಕ್ಕೆ ತಕ್ಷಣವೇ ಬರೆದೆ, ನೀವು ಮೊದಲು ಹೇಳಿದ್ದು ಅವಿವೇಕವೇ, ಈಗ ಹೇಳುವ ಕ್ಷಮಾಪಣವು ಅದಕ್ಕಿಂತ ದೊಡ್ಡ ಅವಿವೇಕ. ಎರಡೂ ಅವಿವೇಕಗಳೇ. ನಿಜವಾದ ಪ್ರಶ್ನೆ ಏನು, ಮುಖ್ಯ ವಿಷಯವೇನು, ಅದನ್ನು ಪಕ್ಕಕ್ಕಿಟ್ಟು ಈ ಮೇಲೆ ಮಾತೇನು, ನಿಜವಾದ ವಿಷಯ ಮಾತಾಡು. ನಾನು ನನ್ನ ಫೇಸ್ಬುಕ್ನಲ್ಲಿ ತೆಲುಗಿನಲ್ಲಿ ಬರೆದಿದ್ದೀನಿ, ಯಾರೂ ಓದುವುದೇ ಇಲ್ಲ. ಅದೊಂದು ಹಿಂದೂಗಳದೊಂದು ದೊಡ್ಡ, ಏನು ಹೇಳಬೇಕು, ಏನು ಹೇಳಿದ್ದರೂ ಪ್ರಯೋಜನವಿಲ್ಲ. ಕಲಿಕಾಲ ಬಂದಿದೆ, ಸಾಮಾನ್ಯ ಪಬ್ಲಿಕ್ ಅಲ್ಲ, ಗುರುಗಳಿಗೆ ಬಂದಿದೆ. ಒಂದು ದೊಡ್ಡ ಕಲಿಪುರುಷ ಅವರ ಮನಸ್ಸಿನಲ್ಲಿ ಹಿಡ್ಕೊಂಡು ಬಿಟ್ಟ. ಏನು, ಗುರುಗಳು ಮಾತು ನಂಬಿದ್ದರೆ ಮಾತ್ರ ಹಿಂದೂಗಳು ಸರ್ವನಾಶ ಆಗ್ತಾರೆ. ನಂಬದಿದ್ದರೆ ಯಾರನ್ನು ನಂಬುವುದು? ಹಿಂದೂ ಗುರುಗಳೇ ಹಿಂದೂ ಮತವನ್ನು ನಾಶ ಮಾಡ್ತಾ ಇದ್ದಾರೆ. ಇದೊಂದು ವಿಚಿತ್ರ ಪರಿಸ್ಥಿತಿ. ನೋಡುತ್ತಾ ಇರಿ. ಭಗವಂತನ ಲೀಲೆ. ನಾನು ನೋಡ್ತಾ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ನಾನು ಯಾವುದೇ ಒಂದು ವಿಷಯ ಎತ್ತಿದ್ದರೆ ಸಾಕು, ಎಲ್ಲರೂ ಬಾಯಿ ಮುಚ್ಚಿಕೊಂಡು ದೂರ ಹೋಗ್ತಾರೆ. ಏಕೆ? ಹುಚ್ಚು ಇದ್ದುಬಿಟ್ಟಿದೆ, ಭಯಂಕರ ಹುಚ್ಚು. ಸತ್ಯ ತಿಳ್ಕೊಳ್ಳುವುದಕ್ಕೆ ದ್ವೇಷ, ಮೂರ್ಖತನದಲ್ಲಿದ್ದು ಈಗ ನೋಡಿದ್ದೆ ನೋಡಿ, ಆ ಪೂಜಾರಿ ತಪ್ಪು ಎಲ್ಲಿ ಮಾಡಿದ ಗೊತ್ತಾಗ್ತಾ ಇಲ್ಲ. ಕ್ಷಮಾಪಣೆ ಹೇಳುವಾಗ ಏನೇನೋ ಹೇಳಿಬಿಡ್ತಾನೆ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಮುಖ್ಯ ವಿಷಯ ಎತ್ತಲೇ ಇಲ್ಲ. ನೀವೇನು ಹೇಳಿದ್ದೀರಿ? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಈ ಸರ್ವವ್ಯಾಪಕನಾಗಿರುವ ಪರಮಾತ್ಮ ಎಲ್ಲರಲ್ಲಿ ಒಳಗೇ ಇದ್ದಾನೆ, ಹೊರಗೇ ಇದ್ದಾನೆ. ಅಂಥ ಪರಮಾತ್ಮ ಒಬ್ಬನೇ.
ಎಂದು ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಅದೇ ಮುಲ್ಲಾಗಳು ಹೇಳ್ತಾ ಇದ್ದಾರೆ, ತಪ್ಪೇನು, ಅವರು ಸರಿಯಾಗೇ ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೆಯ ವಿಷಯ ಏನೆಂದರೆ, ಈ ವಿಷಯವನ್ನು ಇವನು ಪ್ರಶಂಸೆ ಮಾಡ್ತಾ ಇದ್ದರೆ, ಈ ಹಿಂದೂ ಪೂಜಾರಿ ಅರ್ಚಕ, ಭದ್ರಕಾಳಿ ಮಂದಿರಕ್ಕೆ ಅರ್ಚಕ, ಪಕ್ಕಕ್ಕೆ ಮುಲ್ಲ ನಿಂತುಕೊಂಡ, ಮುಖ ಹೀಗೆ ಇಟ್ಟ. ಇವರು ಪ್ರಶಂಸೆ ಮಾಡಿದ್ದರೆ ನಗುತ್ತನೂ ಇಲ್ಲ, ಮುಗುಳ್ನಗೂ ಇಲ್ಲ, ಹೆಚ್ಚು ಜೋರಾಗಿ ನಗದಿದ್ದರು. ಇವರು ಹೇಳಿದ್ದು, ಇವನು ಮೆಚ್ಚಿಕೊಳ್ತಾ ಇದ್ದಾನೆ, ಅವರು ಹೌದು ಹೇಳಲ್ಲ, ಹೌದೌದು ಎಂದು ಹೇಳಲ್ಲ. ನಾವು ಹೇಳುವುದು ಅದೇ ಒಂದೇ ಪರಮಾತ್ಮ ಒಬ್ಬನೇ ಎಂದು ಹೇಳುತ್ತಾ ಇಲ್ಲ, ಮುಗುಳ್ನಗೂ ಇಲ್ಲ, ಸುಮ್ಮನೆ ಸೀರಿಯಸ್ ಆಗಿದ್ದಾನೆ. ಇವನು ಒಬ್ಬನೇ ಏಕಪಕ್ಷವಾಗಿ ಪ್ರಶಂಸೆ ಮಾಡ್ತಾ ಇದ್ದಾನೆ. ಏಕೆ ಗೊತ್ತಾ? ಅವನು ಬುದ್ಧಿವಂತ. ನಮ್ಮ ಹಿಂದೂ ಪೂಜಾರಿ ಪರಮ ಮೂರ್ಖ. ನಮ್ಮ ಹಿಂದೂಗಳೆಲ್ಲರ ಆಗಿರುವ ಹಾಗೆಯೇ ಅವರದೇನು ದೊಡ್ಡ ತಪ್ಪಲ್ಲ, ಹಿಂದೂಗಳೆಲ್ಲರೂ ಪರಮ ಮೂರ್ಖರೇ. ಕೋಪ ಬರುತ್ತದೆ, ನಾನೇನು ಮಾಡಲಿ? ಮೂರ್ಖರಾಗಿರುತ್ತಾರೆ. ತಿಳ್ಕೊಳ್ಳು ಅಂದರೆ ಹೇಳಿದರೆ ತಿಳ್ಕೊಳ್ಳಲ್ಲ, ಹೇಳ್ತೀನಿ ಅಂದರೆ ಕೇಳಲ್ಲ, ನರಳಿ ಹೋಗುತ್ತಾ ಇದ್ದರೆ ಇನ್ನೂ ಹಾಗೇ ಇರುತ್ತಾರೆ. ಮೂರ್ಖ ಅಂದರೆ ಕೋಪ ಬರುತ್ತದೆ. ಏನು ಮಾಡಬೇಕಪ್ಪ ಇವರಿಗೆ? ತೆಲುಗಿನಲ್ಲಿ ಒಂದು ಗಾದೆ ಇದೆ, చాదస్తపు మొగడు తిడితే ఏం చేస్తాడు, ఏదో ఉన్నది, తిడితే ಏನೋ చాలా రోజులైంది, అది నేను ಬಹಳ ದಿವಸ ಆಯಿತು, ನಾನು ಮರ್ತು ಹೋದೆ ಆ ಗಾದೆಯನ್ನು ಹೇಳುವುದು. చాదస్తపు మొగడు ಕೊಡಿತೆ ಏಡಿಸ್ತಾಡು, ತಿಡಿತೆ ಏನೋ చేస్తాడు. ಈಗ ಇಂಥದ್ದಿದೆ. ಅಂದರೆ ಅವನು ಮೂರ್ಖತನ ಹೇಗಿದೆ ಅಂದರೆ ಏನು ಮಾಡಿದರೂ ಹಾಗೇ ಇರುತ್ತಾನೆ. ಅದೇ ಗಾದೆ, ಹಿಂದೂಗಳ ಗಾದೆ. ಹಿಂದೂಗಳು ಹಾಗೇ ಆಗಿಬಿಟ್ಟರು. ಒಂದು ಪರಮ ಮೂರ್ಖತ ಎಂದು ಹೇಳಿದ್ದರೂ ಹಾಗೇ ಇರ್ತಾರೆ, ಮೂರ್ಖದಲ್ಲೇ ಇರ್ತಾರೆ. ಪೌರುಷನೂ ಬರಲ್ಲಪ್ಪ. ಸ್ವಲ್ಪ ಪೌರುಷ ಬಂದು ನನ್ನನ್ನು ತಪ್ಪೆಂದು ಪ್ರೂವ್ ಮಾಡಲಿ, ಬುದ್ಧಿವಂತರಾಗ್ತೀರಿ. ಮಾಡಿ, ನಾನು ಹೇಳಿದ್ದು ತಪ್ಪೆಂದು ರುಜುವು ಮಾಡಲ್ಲ. ನಿಮ್ಮ ಫೇಸ್ಬುಕ್ಕೆ ನಾನು ನೋಡುವುದೇ ಅಲ್ಲ, ನಾವು ಯಾರು ಓದುವುದೇ ಅಲ್ಲ. ಎಷ್ಟು ಮೂರ್ಖರಾಗಿಬಿಟ್ಟರಂದರೆ, ನೀವೇನಾದರೂ ಹೇಳಿ ನಾವು ಓದುವುದೇ ಅಲ್ಲ. ಬಹಳ 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 ಅತ್ಯಂತ ದುರವಸ್ಥೆ, ದಯನೀಯ ದುರವಸ್ಥೆ ಹಿಂದೂಗಳದು. ಹೇಳಿಕೊಳ್ಳಕ್ಕೆ ಆಗಲ್ಲ, ಬೈಯಕ್ಕೆ ಆಗಲ್ಲ. ಬೈದರೂ ನಾಚಿಕೆ ಇಲ್ಲ, ಹೇಳಿದರೂ ಕೇಳಲ್ಲ, ಕಲಿಯುವುದಿಲ್ಲ, ನರಳಿ ಹೋಗುತ್ತಾರೆ, ದುಃಖ ಪಟ್ಕೊಳ್ತಾರೆ. ಒಬ್ಬನಿರುತ್ತಾನೆ ನೋಡಿ, ಭಯಂಕರ ದುಷ್ಟ, ಕೆಟ್ಟ ಹವ್ಯಾಸ, ಕೆಟ್ಟ ಕೆಲಸ ಮಾಡ್ತಾನೆ, ದುಃಖ ಪಟ್ಕೊಳ್ತಾನೆ. ಬೇಡಪ್ಪ ಅಂದರೆ ಕೇಳಲ್ಲ, ನಿನಗೂ ಸಹಾಯ ಮಾಡ್ತೀನಿ ಅಂದರೆ ತಗೊಳ್ಳಲ್ಲ. ಮಾತ್ರ ಮದೇ ದುಃಖ ಪಟ್ಕೊಳ್ತಾನೆ, ಅಳುತ್ತಾ ಇರುತ್ತಾನೆ. ಅವರನ್ನು ನೋಡಿ ನೀವು ಏನು ಮಾಡೋಕ್ಕಾಗ್ತದೆ? ಹಾಗಿದೆ ಹಿಂದೂಗಳ ದುರ್ಗತಿ. ಇದು ನೋಡಿ, ನಾನು ಅದಕ್ಕೆ ಹೇಳಿದ್ದೀನಿ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಎಂದು ಮಂತ್ರವನ್ನು ಉದಾಹರಿಸಿ ಅಲ್ಲ ಹೀಗಿದ್ದಾನೆ ಎಂದು ಪ್ರಶಂಸೆ ಮಾಡ್ತಾನೆ. ನಾನು ಹೇಳಿದ್ದೀನಿ, ಮೇಲೆ ಮಾತುಗಳು ಪ್ರಶಂಸೆ ಬೇಡ. ನೀವು ಮಾಡಿರುವ ಪ್ರಶಂಸೆ ಅವರು ಒಪ್ಪುತ್ತಾನೇ ಇಲ್ಲ, ಆ ಮುಲ್ಲ ಒಪ್ಪುತ್ತಾನೇ ಇಲ್ಲ. ಏಕಪ್ಪ, ಯಾರಿಗೋಸ್ಕರ ಇದು ಏಕಪಕ್ಷ ಪ್ರಶಂಸೆ? ಇದರಿಂದ ಯಾರನ್ನು ಮೆಚ್ಚಿಸುವುದು? ಇನ್ನೊಂದು, ಅನಂತರ ಕ್ಷಮಾಪಣ ಹೇಳಿದ. ಕ್ಷಮಾಪಣ ಅಲ್ಲ, ಮೊದಲು ಅಲ್ಲ ಅಂದರೆ ಏನು ಮೊದಲು ತಿಳ್ಕೊ. ನಿಜವಾಗಿ ಅಲ್ಲ ಅಂದರೆ ನಮ್ಮ ಪರಮಾತ್ಮ ಆಗುತ್ತಾನಾ ಬೇಡ, ಮೊದಲು ಇದು ತಿಳ್ಕೊ. ನಾನದು ಹೇಳಿದ್ದೀನಿ, ಬಾ ನನ್ನ ಹತ್ತಿರ ಹೇಳ್ಕೊಡ್ತೀನಿ ಎಂದು ಹೇಳಿದೆ. ಇಲ್ಲಿ ಹತ್ತಿರ ಬಾ, ನಾನು ಹೇಳ್ಕೊಡ್ತೀನಿ. ಇಡೀ ಕುರಾನ್ ಓದು, ಎಲ್ಲಿ ಒಂದು ಮಾತು ಇಲ್ಲ ಪರಮಾತ್ಮ ಸರ್ವ ವ್ಯಾಪಕ ಎಂದಾಗಲಿ ನಿಮ್ಮ ಅಂತರಾತ್ಮ ಎಂದಾಗಲಿ ಒಂದು ಮಾತಿಲ್ಲ. ಈ ಚಾಲೆಂಜ್, ಎಲ್ಲರನ್ನು ಚಾಲೆಂಜ್ ಮಾಡಿ ಹೇಳ್ತೀನಿ.
ಅಂತರಾತ್ಮ ಎಂದಾಗಲಿ ಸರ್ವವ್ಯಾಪಕ ಎಂದಾಗಲಿ ಒಂದು ಮಾತಿಲ್ಲ. ನೀವು ಹೇಳಿರುವ ಮಾತೇನು? ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಭಗವಂತ ಎಲ್ಲರಿಗೆ ಅಂತರಾತ್ಮ ಆಗಿದ್ದಾನೆ. ಬಹಿಶ್ಚ ಹೊರಗೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಪಂಚಭೂತಗಳಲ್ಲಿ ಮರ, ಗಿಡಗಳು, ಬೆಟ್ಟಗಳು, ನದಿಗಳು, ಮನುಷ್ಯರು, ಮಣ್ಣಿನಲ್ಲಿ, ಕಲ್ಲಿನಲ್ಲಿ ಎಲ್ಲ ಕಡೆ ಇದ್ದಾನೆ ಪರಮಾತ್ಮ. ಈಗ ಹೇಳ್ತೀನಿ ನೋಡಿ. ಹೊರಗೆ ಇಲ್ಲ ಎಂದು ಅವರ ಕುರಾನು, ಅವರ ಪುಸ್ತಕ ಕರಾಖಂಡಿಯಾಗಿ ಗಟ್ಟಿಯಾಗಿ ಒತ್ತಿ ಹೇಳುತ್ತದೆ, ದೇವರು ಹೊರಗೆ ಇಲ್ಲ. ಇದೇ ಅವರ ಈ ಇಸ್ಲಾಂ ಮತದ ಮುಖ್ಯ ಸಿದ್ಧಾಂತವೇ ಇದು. ಅಲ್ಲ ಏನು ಹೇಳ್ತಾನೆ? ಎಲ್ಲಿದ್ದಾನೆ? ಉಪರ್ವಾಲ ಎಂದು ಹೇಳ್ತಾನೆ. ಅವರು ಹಿಂದಿಯಲ್ಲಿ ಏನು ಮಾತಾಡುವಾಗ ಗೊತ್ತಿದ್ದೀರಾ? ದೇವರನ್ನು, ಅಲ್ಲಾವನ್ನು ಪ್ರಸ್ತಾವನೆ ಮಾಡುವಾಗ ಏನೆಂದು ಹೇಳ್ತಾರೆ? ಉಪರ್ವಾಲ ಎಂದು ಹೇಳ್ತಾರೆ. ನಾವು ಭಗವಂತ ಅಂದರೆ ಮೇಲಿನವನು ಎಂದು ಎಲ್ಲಿಯಾದರೂ ಹೇಳ್ತಾರೆ ತೆಲುಗಿನಲ್ಲಿ? ಕನ್ನಡದಲ್ಲಿ, ತೆಲುಗಿನಲ್ಲಿ ಪೈವಾಡು ಎಂದು ಒಬ್ಬನು ತೆಲುಗು ಹಾಡಿನಲ್ಲೇ ಇದೆ. ಬಟ್ ಆ ಬರೆದಿದ್ದವನು ಉರ್ದು ಓದ್ಕೊಂಡು ಬಂದಿದ್ದವನು. ಅದಕ್ಕೋಸ್ಕರ ಬೈ ಮಿಸ್ಟೇಕ್ ಅದು ಬಂದುಬಿಟ್ಟಿದೆ. ಅದು ಯಾರೂ ಹೇಳಲ್ಲ. ಚುಸ್ತುನ್ನಾಡು ಪೈವಾಡು. ತೆಲುಗು ಜನರು ಇತರ ಮತಗಳಲ್ಲಿರುವಂಥ ವಿಷಯಗಳನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ಅಡಾಪ್ಟ್ ಮಾಡುವವರಲ್ಲಿ ಎಲ್ಲರಿಗಿಂತ ಫಸ್ಟ್ ಹಿಂದೂ ಜನರು, ತೆಲುಗು ಜನರು, ಹಿಂದೂಗಳಲ್ಲಿ ತೆಲುಗು ಜನರು. ಅದಕ್ಕೋಸ್ಕರ ಚುಸ್ತುನ್ನಾಡು ಪೈವಾಡು ಎಂದು ಹೇಳ್ತಾನೆ. ಅದು ಯಾವ ತೆಲುಗು ಜನರು ಹೇಳಲ್ಲ. ಭಗವಂತನನ್ನು ಪೈವಾಡು, ಮೇಲಿನವನು ಎಂದು ಯಾರೂ ಹೇಳಲ್ಲ. ಅದೊಂದು ಬೈ ಮಿಸ್ಟೇಕ್ ಆಯಿತು. ಅದೊಂದು ಬಿಡಿ, ಅದೊಂದು ಎಕ್ಸೆಪ್ಷನ್. ಅದಕ್ಕೆ ಕಾರಣ ಅದೆಲ್ಲಗೆ ಬೇರೆ ವಿಷಯ ದೊಡ್ಡದಾಗ್ತದೆ. ಸಾಕು, ಇಷ್ಟೇ ಸಾಕು. ಭಗವಂತ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ಕಡೆ ಇರುವಾಗ ಅವನನ್ನು ಮೇಲಿನವನು ಎಂದು ಯಾರು ಹೇಳ್ತಾರೆ? ಯಾರೂ ಹೇಳಲ್ಲ. ಭಗವಂತನು ಮೇಲಿನವನು ಎಂದು ಯಾರೂ ಹೇಳಲ್ಲ. ಹಿಂದೂ ಜನರು ಯಾರೂ ಹೇಳಲ್ಲ. ಹೌದಾ? ಅದಕ್ಕೋಸ್ಕರ ಉಪರ್ವಾಲ ಅಂದರೆ ಇಸ್ಲಾಂ ಪ್ರಕಾರ ಅವರ ಅಲ್ಲ ಎಲ್ಲಿದ್ದಾನೆ? ಮೇಲೆ ಆಕಾಶದಲ್ಲಿ, 7ನೇಯ ಆಕಾಶದಲ್ಲಿ 7ನೇಯ ಅಂತಸ್ತಿನಲ್ಲಿ ಇದ್ದಾನೆ. ಅಷ್ಟೇ ಹೊರತು ಭೂಲೋಕದಲ್ಲಿಲ್ಲ. ಅದಕ್ಕೋಸ್ಕರನೇ ಅವರು ಹೇಳ್ತಾನೆ, ನನ್ನನ್ನೇ ನಮಾಜ್ ಮಾಡಬೇಕು, ನನ್ನನ್ನೇ ಪ್ರಾರ್ಥನೆ ಮಾಡಬೇಕು, ನನ್ನನ್ನೇ ನಮಸ್ಕಾರ ಮಾಡಬೇಕು. ಬೇರೆ ಯಾರನ್ನು, ಯಾವ ಮನುಷ್ಯನಾಗಲಿ, ಯಾವ ಕಲ್ಲಾಗಲಿ, ಯಾವ ಬೆಟ್ಟ ಆಗಲಿ, ಯಾವ ಮರಗಿಡಗಳಾಗಲಿ ಯಾವುದು ನಮಸ್ಕಾರ ಮಾಡಿದ್ದರೂ ನನ್ನಂಥ ಶತ್ರು ಪ್ರಪಂಚದಲ್ಲಿ ನಿನಗೆ ಯಾರೂ ಇಲ್ಲ. ಅಲ್ಲ ಹೇಳ್ತಾನೆ, ಇದಕ್ಕಿಂತ ಹೆಚ್ಚಿನದು ನಾನು ದ್ವೇಷಿಸುವುದು ಇನ್ನೊಂದಿಲ್ಲ. ನನ್ನನ್ನು ಬಿಟ್ಟು ನೀವು ಇನ್ನೊಬ್ಬರಿಗೆ ನಮಸ್ಕಾರ ಮಾಡ್ತೀರಾ? మరి ಹಿಂದೂ ಮತ ಹೇಳ್ತದೆ, ಅಂತರ್ಬಹಿಶ್ಚ ವ್ಯಾಪ್ಯ ನಾರಾಯಣ ಸ್ಥಿತ. ಹೊರಗೆ ಒಳಗೆ ವ್ಯಾಪಿಸಿ ಇದ್ದಾನೆ. ನಮ್ಮ ಶಾಸ್ತ್ರ ಹೇಳ್ತದೆ, ಗೊತ್ತಾಯ್ತಾ? ಹೊರಗೆ ಒಳಗೆ ವ್ಯಾಪಿಸಿದ್ದಾನೆ, ಹೊರಗೆ ವ್ಯಾಪಿಸೇ ಇದ್ದಾನೆ. ಅದಕ್ಕೋಸ್ಕರ ನಾವು ಕಲ್ಲು ಪೂಜೆ ಮಾಡ್ತೀವಿ. ಏಕೆ? ಮರ ಗಿಡಗಳಿಗೆ ನಮಸ್ಕಾರ ಮಾಡ್ತೀವಿ, ಮನುಷ್ಯರಿಗೆ ಮಾಡ್ತೀವಿ, ಪ್ರಾಣಿಗಳಿಗೆ ಮಾಡ್ತೀವಿ, ಹಸುಗಳಿಗೆ ಮಾಡ್ತೀವಿ, ಎಲ್ಲಕ್ಕೂ ಮಾಡ್ತೀವಿ. ಮಣ್ಣಿನದು ಏನು ಪಾರ್ಥಿವ ಲಿಂಗ ಮಾಡ್ತೀವಿ, ಬೆಟ್ಟಕ್ಕೂ ನಮಸ್ಕಾರ ಮಾಡ್ತೀವಿ, ನದಿಗೂ ಮಾಡ್ತೀವಿ, ಕಲ್ಲಿನಿಂದ ವಿಗ್ರಹಗಳು ಮಾಡ್ತೀವಿ. ಏಕೆ? ಎಲ್ಲದಲ್ಲಿದ್ದಾನೆ. ಕಲ್ಲು ಪರಮಾತ್ಮ ಹೇಗೆ ಆಗ್ತಾನೆ ಅಂದರೆ, ಕಲ್ಲೇಕಪ್ಪ? ಭೂಮಿ, ಮಣ್ಣು, ನೀರು, ಪಂಚಭೂತಗಳು ಎಲ್ಲ ತಾನಾಗಿರುವಾಗ ಕಲ್ಲೇಕೆ ಅಲ್ಲ ಪರಮಾತ್ಮ? ಒಂದು ಕಲ್ಲೇ ಕಮ್ಮಿ ಆಗಿಬಿಟ್ಟನಾ? ಕಲ್ಲೇಕೆ ಆಗಲ್ಲ? ಮಣ್ಣು, ಗಿಣ್ಣು, ನೀರು, ಆಕಾಶ, ನದಿ, ಸಮುದ್ರ ಎಲ್ಲ ತಾನೇ. ಅಂತರ್ಬಹಿಶ್ಚ ವ್ಯಾಪ್ಯ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂತಃ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನೋಡಿ, ಅಲ್ಲವೇ? ಹೊರಗೆ ಒಳಗೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಇದು ನಮ್ಮ ಮಂತ್ರ, ಇದು ನಮ್ಮದೇ, ನಮ್ಮ ಭಗವಂತನೇ. ಅಲ್ಲ ಹೀಗೆ ಒಪ್ಪಲ್ಲ ಅವರು. ಹೊರಗೆ ಇದ್ದಾನೆ ಎಂದು ಒಪ್ಪುಕೊಂಡರೆ ಯಾವ ಭಗವಂತನನ್ನು, ಕಲ್ಲನ್ನು, ಮಣ್ಣನ್ನು, ಮರಗಿಡಗಳನ್ನು, ಮನುಷ್ಯರನ್ನು ಯಾರಿಗೆ ನಮಸ್ಕಾರ ಮಾಡಿದ್ದರೂ ಆಗುತ್ತಿತ್ತು. ಅವತಾರ ಒಪ್ಕೊಳ್ತೀವಿ,
ಗುರುಗಳಿಗೆ ನಮಸ್ಕಾರ ಮಾಡ್ತೀವಿ, ತಾಯಿ ತಂದೆಗೂ ಮಾಡ್ತೀವಿ. ಯಾರು ನಮಗೆ ಉಪಕಾರ ಮಾಡಿದ್ದರೋ ಅವರಿಗೂ ಭಗವಂತನೇ ಅಂದ್ಕೊಂಡು, ಯಾರಾದರೂ ನಮಗೆ ಪ್ರಾಣ ಸಂಕಟದಿಂದ ಬದುಕಿಸಿದ್ದರೆ ಅಯ್ಯೋ ನೀನೇ ದೇವರು ಎಂದು ನಮಸ್ಕಾರ ಮಾಡ್ತೀವ ಅಲ್ಲವಾ? ಮನುಷ್ಯರಿಗೂ ಮಾಡ್ತೀವಿ, ತಾಯಿ ತಂದೆಗೂ ನಮಸ್ಕಾರ ಮಾಡ್ತೀವಿ, ದೇವರೆಂದೇ ಪೂಜಿಸ್ತೀವಿ, ಗುರುಗಳನ್ನು ಪೂಜಿಸ್ತೀವಿ, ಸಿದ್ಧ ಪುರುಷರು ಮಹಾತ್ಮರನ್ನು ಪೂಜೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಅವತಾರ ಪುರುಷರನ್ನು ಮಾಡ್ತೀವಿ. ಏಕೆ ಅಂದರೆ ಎಲ್ಲವೂ ತಾನೇ ಆಗಿರುವಾಗ ಈ ಕೆಲವರೇ ಏಕೆ ಆಗಲ್ಲ ಅಲ್ಲವೇ? ಎಲ್ಲರೂ ಅವರೇ. ಅದರಿಂದ ನಾನು ಅವನಿಗೆ ಹೇಳಿದೆ, ಅಂದರೆ ನನ್ನ ಫೇಸ್ಬುಕ್ನಲ್ಲಿ ಬರೆದೆ, ಭಾಷ್ಯ ಎಲ್ಲ ಕಡೆ ಇದ್ದಾನೆ ಎಂದು ನಮ್ಮ ಶಾಸ್ತ್ರವೇ ಹೇಳ್ತದೆ. ಅವರಲ್ಲಿ ಹೊರಗೆ ಇಲ್ಲ. ಹೊರಗೆ ನೀವು ಯಾರನ್ನು ನಮಸ್ಕಾರ ಮಾಡಿದ್ದರೂ ನಿನ್ನನ್ನು ನರಕಕ್ಕೆ ಕಳಿಸ್ತೀನಿ. ಅದಕ್ಕೋಸ್ಕರ ಮುಸಲ್ಮಾನೆಲ್ಲರಿಗೆ ಆಜ್ಞೆ ಇದೆ, ನನ್ನನ್ನು ಬಿಟ್ಟು ಅವನು ಮೇಲೇ ಇರುತ್ತಾನೆ ಅಲ್ಲ ಬಿಟ್ಟು ಹೊರಗೆ ಪ್ರಪಂಚದಲ್ಲಿ ಯಾವ ಒಬ್ಬ ವಸ್ತುವಾಗಲಿ ವ್ಯಕ್ತಿಯನ್ನಾಗಲಿ ಇದು ಅಲ್ಲ ಎಂದು ಅನುಕೊಂಡು ನಮಸ್ಕಾರ ಮಾಡಿದ್ದರೆ ಮೊದಲದನ್ನು ಹೋಗಿ ಒಡೆದು ಹಾಕು. ಅವರ ಕೆಲಸನೇ, ಕುರಾನ್ ಕೆಲಸನೇ ಇದು. ಏನು? ಮಂದಿರಗಳೆಲ್ಲ ಒಡೆದು ಹಾಕು. ಮಂದಿರಗಳೆಲ್ಲ ಅವರೂ ನಮಸ್ಕಾರ ಮಾಡಲ್ಲ, ಇನ್ನೊಬ್ಬರನ್ನು ಮಾಡೋಕ್ಕೆ ಬಿಡಲ್ಲ. ಇದೇ ಅವರ ಮುಖ್ಯ ಸಿದ್ಧಾಂತ. ಇವನು ಪ್ರಶಂಸೆ ಮಾಡ್ತಾನೆ, ಈ ಪೂಜಾರಿ ನೋಡಿ ಇಷ್ಟು ಅವಿವೇಕಿ, ನೋಡಿ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಇದೇ ಪರಮಾತ್ಮ ಅವರು ಹೇಳ್ತಾ ಇದ್ದಾನೆ. ನೀವು ಹೇಳಿದ್ದಾಗ ಅವ್ರು ನಗುತ್ತನೂ ಇಲ್ಲ, ಒಪ್ಕೊಳ್ತಾ ಇಲ್ಲ, ಹೌದು ಹೌದು ಎಂದು ಹೇಳ್ತಾರೆ. ಅವ್ರು ಹೀಗೆ ಸೀರಿಯಸ್ ಆಗಿದ್ದ, ನೀವು ಹೇಳಿದವರು ಒಪ್ತಾ ಇಲ್ಲ ಎಂದು ಅವ್ರ ಮುಖದಿಂದಲೇ ಗೊತ್ತಾಗ್ತಾ ಇದೆ. ಆದರೂ ಹೇಳ್ತಾನೆ, ಪ್ರಶಂಸೆ ಮಾಡ್ತಾನೆ ಇರುತ್ತೆ. ಈ ಮಾತುಕ್ಕೆ ಯಾವ ವಿವೇಕ ಇಲ್ಲ, ಬುದ್ಧಿ ಇಲ್ಲ, ಏನಿಲ್ಲ ಹಿಂದೂಗಳಿಗೆ. ಇವನು ಪೂಜಾರಿ, ಮಂದಿರಕ್ಕೆ ಪೂಜಾರಿ, ಏಜ್ಡ್ ಮ್ಯಾನ್, ನನ್ನಂಥ ವಯಸ್ಸು ಬಂದಿರುವವನು, ಚಿಕ್ಕ ಮಗು ಅಲ್ಲ. ಇದು ಏನಪ್ಪ ಬುದ್ಧಿ? ಹಿಂದೂಗಳ ಬುದ್ಧಿ ಏನಾಗ್ತಾ ಇದೆ? ಮೂರ್ಖ ಪದವು ಸಣ್ಣದಾಗುತ್ತದೆ. ಮೂರ್ಖಕ್ಕಿಂತ ಇನ್ನೇನಾದರೂ ದೊಡ್ಡ ಪದ ಇದ್ದರೆ ಅದು ಬಳಸುವುದು, ಅಷ್ಟಾಗಿ ಬಿಟ್ಟರು ಹಿಂದೂಗಳು. ಇದು ಏನಪ್ಪ? ಕಾಮನ್ ಸೆನ್ಸ್ ಇಲ್ಲ. ಮೊದಲು ಕುರಾನ್ ಓದು, ಏನಿದೆ ತಿಳ್ಕೊಂಡು ಮಾತಾಡು. ಅರ್ಥವಿಲ್ಲದೆ ಮಾತಾಡಬೇಡ. ಅಥವಾ ನನ್ನಂಥವರು ಓದಿದವರಿದ್ದಾನೆ, ಬಂದು ಕೇಳು, ಹೇಳ್ಕೊಡ್ತೇನೆ. ಆದ್ದರಿಂದ ಹೊರಗೆ ಇದ್ದಾನೆ, ಅಂತರ್ಬಹಿಶ್ಚ, ಭಾಷ್ಯವಿದ್ದಾನೆ ಎನ್ನುವುದು ಪೂರ್ತಿ ನಿಷಿದ್ಧ. ಅವರ ಒಪ್ಪುವುದೇ ಇಲ್ಲ. ಅವರು ಕೇಳೋ ಭಗವಂತ ಎಲ್ಲಿದ್ದಾನೆ? ಅಲ್ಲ ಎಲ್ಲಿದ್ದಾನೆ? ಮೇಲೆ ಇದ್ದಾನೆ, ಉಪ್ಪರ್ವಾಲಾ ಎಂದು ಹೇಳ್ತಾರೆ. ನಾವು ಮೇಲೆ ಎಂದು ಹೇಳಲ್ಲ, ಹೊರಗೆ ಒಳಗೆ ಎಲ್ಲ ಕಡೆ ಇದ್ದಾನೆ ಅಲ್ಲವೇ? ಅಂತರ್ಬಹಿಶ್ಚ, ಕೆಳಗೆ ಮೇಲೆ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ. ಈಗ ಅಂತರಾತ್ಮ ಆಗಿದ್ದಾನ? ಇಲ್ಲ. ಯಾರಿ ಒಳಗೆ ಪರಮಾತ್ಮ ಇಲ್ಲ. ನಿಮ್ಮ ಒಳಗೆ ಇದ್ದರೆ ಪರಮಾತ್ಮ ಪ್ರೇರಣದಿಂದ ನೀವು ಮಾಡಬಹುದು. ಪರಮಾತ್ಮ ಪ್ರೇರಣೆ ನಿಮಗೆ ಬರುತ್ತದೆ. ಅವರು ಹೇಳ್ತಾರೆ, ಅಲ್ಲ ಎಲ್ಲರ ಹೃದಯದಲ್ಲಿ ಅಂತರಾತ್ಮ ಆಗಿದ್ದರೆ ನಿಮಗೆ ಪ್ರೇರಣೆ ಕೊಡ್ತಾನೆ. ಎಲ್ಲ ಮನುಷ್ಯರಿಗೆ ಒಳ್ಳೆಯ ಪ್ರೇರಣೆ ಕೊಡ್ತಾನೆ. ಆದರೆ ಇಸ್ಲಾಂನಲ್ಲಿ ಯಾರ ಮನಸ್ಸಿನಲ್ಲಿ ಅಲ್ಲ ಇಲ್ಲ, ಎಲ್ಲರ ಮನಸ್ಸಿನಲ್ಲಿ ಸೈತಾನೇ ಕುಳಿತಿದೆ. ಮತ್ತು ಸೈತಾನೇ ಕುಳಿತಿದ್ದರೆ ಅಲ್ಲ ಅಭಿಪ್ರಾಯವು, ಅಲ್ಲ ಮಾತು, ಅಲ್ಲ ಉಪದೇಶ ನಮಗೆ ಹೇಗೆ ಗೊತ್ತಾಗಬೇಕು? ಅಂದರೆ ಅವನೊಂದು ಪ್ರವಾದಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಹೇಳಿ, ಅವರ ಮೂಲಕ ಎಲ್ಲರಿಗೆ ಹೇಳು. ಪರಮಾತ್ಮ ಅಭಿಪ್ರಾಯವು ತಿಳ್ಕೊಳ್ಳಬೇಕಾದರೆ ಪ್ರವಾದಿ ಮೂಲಕ ತಿಳ್ಕೊಳ್ಳಬೇಕೇ ಹೊರತು ನಿಮ್ಮ ಅಂತರಾತ್ಮ ಹಾಗೆ ಇಲ್ಲ. ನಿಮ್ಮ ಅಂತರಾತ್ಮದಲ್ಲಿ ಸೈತಾನಿದ್ದಾನೆ, ಅಲ್ಲ ಇರುವುದೇ ಇಲ್ಲ. ಅಂದರೆ ನೀವು ಹೇಳಿರುವ ಮಂತ್ರ ಪೂರ್ತಿ ವಿರುದ್ಧ. ನೀವು ಹೇಳಿದ್ದು ಹಿಂದೂ ಮತಕ್ಕನುಗುಣವಾಗಿ ಭಗವಂತ ಹೊರಗೆ ಇದ್ದಾನೆ, ಒಳಗೆ ಇದ್ದಾನೆ, ನಮ್ಮೆಲ್ಲರ ಅಂತರಾತ್ಮ ಆಗಿದ್ದಾನೆ. ನಮ್ಮ ಅಜ್ಞಾನದಿಂದ, ರಾಗದ್ವೇಷಗಳಿಂದ, ಬಹಿರ್ಮುಖದಿಂದ ಮುಚ್ಚಿದೆ. ಬಹಿರ್ಮುಖತ್ವದಿಂದ, ರಾಗದ್ವೇಷಗಳಿಂದ, ಅಹಂಕಾರದಿಂದ, ಅಜ್ಞಾನದಿಂದ, ಮಾಯದಿಂದ, ಮಾಯಾಮೋಹದಿಂದ, ಕೆಟ್ಟ ಕರ್ಮಗಳಿಂದ, ಪುಣ್ಯಪಾಪಗಳಿಂದ ಮುಚ್ಚಿದೆ. ಎಷ್ಟೆಷ್ಟು ಪಾಪ. ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣ ತೇ ದ್ವಂದ್ವಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ಎಷ್ಟೆಷ್ಟು ಪಾಪ ಹೋಗುತ್ತದೋ ಅಷ್ಟಷ್ಟು ಅಂತರ್ಮುಖವಾಗಿ ತನ್ನ ಒಳಗೆ ಇರುವ ಪರಮಾತ್ಮನನ್ನು ಆರಾಧಿಸುವುದು ಶುರು ಮಾಡ್ತಾನೆ.
ತಿಳ್ಕೊಳ್ತಾನೆ. ಎಷ್ಟೆಷ್ಟು ಪಾಪ ಕಳೆದು ಹೋಗುತ್ತದೋ ಅಷ್ಟೆಷ್ಟು ನಿಮ್ಮ ಹೃದಯದಲ್ಲಿದ್ದಾನೆ ಎಂದು ತಿಳ್ಕೊಳ್ತಾನೆ. ಇದು ನಮ್ಮ ಶಾಸ್ತ್ರ ಹೇಳುವುದು ಅಲ್ಲವೇ? ಅವರಿಗನುಗುಣವಾಗಿ ಅಲ್ಲ, ಒಳಗೆ ಇಲ್ಲ, ಹೊರಗೆ ಇಲ್ಲ, ಮೇಲೆ ಇರುತ್ತಾನೆ. ಈಗ ನೀವು ಹೇಳಿಬಿಡ್ತೀರಿ, ಅವರು ಏನು ಹೇಳಲ್ಲ, ಅವರು ನಮ್ಮ ಹೇಳಿದ್ದೆ, ವೇದದಲ್ಲೇ ಹೇಳಿದ್ದೆ, ಮುಲ್ಲಾಗಳು ಹೇಳುತ್ತಾ ಇದ್ದಾರೆ, ಎಲ್ಲ ಮತಗಳು ಸಮಾನ. ಇದು ಏಕಪ್ಪ ಇಲ್ಲದೆ ಸಲ್ಲದೆ ಸುಳ್ಳು ಹೇಳಿ ಪ್ರಶಂಸೆ ಮಾಡುವುದು. ನೀವು ಮಾಡುವ ಪ್ರಶಂಸವನ್ನು ಅವರು ಒಪ್ಪುತ್ತಾ ಇಲ್ಲ, ಅವರು ಹೌದೌದು ಎಂದು ಹೇಳುತ್ತಾ ಇಲ್ಲ, ಕನೀಸ ಪಕ್ಷ ನಗುತ್ತನೂ ಇಲ್ಲ, ಮುಗುಳು ನಗೂ ಇಲ್ಲ, ಅಟ್ಲೀಸ್ಟ್ ಹೌದೌದು ಎಂದು ಅಗ್ರಿಮೆಂಟು ಇಲ್ಲ. మరి ಏಕೆ ಈ ಪ್ರಶಂಸೆ ಎಲ್ಲ? ಪೂಜಾರಿ, ಆ ಪೂಜಾರಿಗೆ ಏನು ಕೋಪ ಬಂತೋ ಗೊತ್ತಾ? ಹಿಂದೂಗಳೇ ಅವರನ್ನು ವಿಮರ್ಶೆ ಮಾಡಿದ್ದಾರೆ ಎಂದು ಬೇಜಾರು ಮಾಡಿಕೊಂಡು ಎಲ್ಲರಿಗೂ ಕ್ಷಮಾಪಣೆ ಹೇಳಿದ ಗೊತ್ತಾ? ಅವರು ಕ್ಷಮಾಪಣೆ ಹೇಳಿದ್ದು ಗೊತ್ತಾ? ಹಿಂದೂಗಳು ಬೈದರು ಎಂದಕ್ಕೆ ಕ್ಷಮಾಪಣೆ ಹೇಳಿದ್ದೇನೆ ಹೊರತು ತಾನು ಹೇಳಿದ್ದು ತಪ್ಪು ಎಂದು ಈಗಲೂ ಗೊತ್ತಾಗಲಿಲ್ಲ ಅವನಿಗೆ. ತಾನು ಹೇಳಿದ್ದು ಎಲ್ಲಿ ತಪ್ಪು ಎನ್ನುವುದು ಈಗಲೂ ಗೊತ್ತಾಗಲಿಲ್ಲ. ಇದು ಹಿಂದೂಗಳ ಸ್ಥಿತಿ. ಅವರು ಏನು ಮಾಡಿದ್ದಾನೋ ಅವರಿಗೂ ಗೊತ್ತಾಗ್ತಾ ಇಲ್ಲ, ಹಿಂದೂ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಒಂದು ದಟ್ಟವಾದ ಅಜ್ಞಾನದಲ್ಲಿ, ಕತ್ತಲೆಯಲ್ಲಿ, ಕಗ್ಗತ್ತಲೆಯಲ್ಲಿ ಮುಳುಗಿ 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 ಪಾರಾಡ್ತಾ ಇದ್ದೀವಿ. ಸ್ವಲ್ಪ ಓದಲಿ, ತಿಳ್ಕೊಳ್ಳಲಿ. ನಾನು ಹೇಳಿದ್ದರೆ ಆದರೂ ಕೇಳ್ತಾರ? ಈಗ ಈ ಪ್ರವಚನ ಕೇಳ್ತಾರೆ, ಈ ಒಂದು ಪ್ರವಚನ ಬಿಟ್ಟು ಮುಂದಕ್ಕೆ ಹೋಗ್ತಾರೋ ಗೊತ್ತಿಲ್ಲ. ಏಕೆಂದರೆ ಹಿಂದೂಗಳಿಗೆ ಒಂದು ವಿಚಿತ್ರ ಬುದ್ಧಿ ಇದೆ, ಯಾರು ಕೇಳಲ್ಲ. ಆಯಿತು, ನಾನು ಬದುಕಿರುವವರೆಗೂ ಹೇಳ್ತೀನಿ, ಎಷ್ಟು ದಿವಸ ಬದುಕಿರ್ತೀನೋ ಗೊತ್ತಾಗಲ್ಲ. ಹೇಳ್ತೀನಿ, ಹೇಳಿದ್ದರೆ ಕೇಳ್ತಾನೆ, ಇಲ್ಲದಿದ್ದರೆ ಭಗವಂತನ ದಯೆ. ಈಗ ನಿಮ್ಮ ಹಿಂದೂಗಳ ಏನಿದೆಯೋ ಬುದ್ಧಿ, ಏನು ಅನುಭವಿಸಬೇಕಿದೆಯೋ, ಕೈಯಾರ ಪಾಪ ಮಾಡಿಕೊಂಡು ದುಃಖ ಅನುಭವಿಸಿ ಮೂರ್ಖತ್ವದಲ್ಲಿ ಇದ್ದುಕೊಂಡು ದುಃಖವನ್ನು, ನರಕವನ್ನು ತಯಾರು ಮಾಡಿ 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 ಅನುಭವಿಸ್ತಾ ಇದ್ದಾರೆ ಹಿಂದೂಗಳು. ಯಾರೊಬ್ಬರು ಕೇಳಿದ್ದಾರೆ, ಸ್ವಾಮೀಜಿ ಹಿಂದೂಗಳ ಇಷ್ಟು ದುರ್ಗತಿಗೆ ಕಾರಣವೇನು? ನಾವು ಏನು ಪಾಪ ಮಾಡಿದ್ದೇವೆ? ಪಾಪ ಸ್ಮಾಲ್ ಪಾಪವಾ? ಈಗಲೂ ಮಾಡ್ತಾನೇ ಇದ್ದಾರೆ, ಮಾಡಿ ಮಾಡಿ ನರಕ ತಗೊಂಡು ಬರ್ತಾ ಇದ್ದಾರೆ, ಮಾಡಿ ಮಾಡಿ ದುಃಖ ಅನುಭವಿಸ್ತಾ ಇದ್ದಾರೆ. ಇನ್ನೊಬ್ಬರದು ಪಾಪ ಅಪ್ಪ ತಪ್ಪು ಮಾಡ್ತಾ ಇದ್ದೀರಿ ಎಂದು ಹೇಳಿದರೆ ಕೋಪ ಬರುತ್ತದೆ ಅವರಿಗೆ, ಕೇಳುವುದೇ ಇಲ್ಲ. ಕೋಪ ಬರುತ್ತದೆ, ಕೇಳುವುದೇ ಇಲ್ಲ. ಏಕೆ? ನಮ್ಮ ಗುರುಗಳು ಹೀಗೆ ಹೇಳಿದ್ದಾರೆ, ಎಲ್ಲ ಮತಗಳು ಸಮಾನ ಎಂದು. ನಿಮ್ಮ ಮಾತನ್ನು ನಾವೇಕೆ ಕೇಳ್ತೀವಿ? ಸ್ವಲ್ಪ ಯೋಚನೆ ಮಾಡಿ. ದಯೆ ಮೇಲೆ, ಹಿಂದೂಗಳ ಮೇಲೆ ದಯೆ ತೋರಿಸಿ, ನಿಮ್ಮ ಮೇಲೆ ತೋರಿಸಿ. ದಯ ಅಂದರೆ ಏನು ಮಾಡಬೇಕು ಗುರುಗಳೇ? ಸ್ವಲ್ಪ ಓದಿ, ಕುರಾನು ಬೈಬಲ್ ಓದಿ, ಏನಿದೆಯೋ ಗೊತ್ತಾಗ್ತದೆ. ಸುಳ್ಳು ಹೇಳಿ ನಿಮ್ಮನ್ನು ನೀವು ನಾಶ ಮಾಡಿಕೊಳ್ಳಬೇಡ. ನಿಮ್ಮ ಮೇಲೆ ದಯೆ ತೋರಿಸು, ಒಂದು ವಾಸ್ತವ ತಿಳ್ಕೊ, ಅದೊಂದೇ ದೊಡ್ಡ ದಯೆ. ಅದೇ ದಯೆ, ನೀವು ಮಾಡತಕ್ಕ ದಯೆ ಇಲ್ಲ. ಇಲ್ಲಿ ನೋಡಿ, ಜೀವನನ್ನು ಈಗ ಆಯಿತು, ವಿಷಯ ಹೇಳಿದ್ದೇನೆ. ಈಗ ಇಲ್ಲಿ ಬಂದು ನಮ್ಮ ಪರಿಭಾಷಾ ಮಾತು ಹೇಳ್ತೀನಿ. ಜೀವ 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 ಸಂಬಂಧೀನಿ ಮನೋಮಯತ್ವಾದೀನಿ ಬ್ರಹ್ಮ ಸಂಬಂಧೀನಿ ಭವತಿ. ಜೀವನ ಗುಣಗಳು, ಪ್ರಾಕೃತಿಕ ಗುಣಗಳು, ಪ್ರಕೃತಿ ಗುಣಗಳು ಪ್ರಕೃತಿಯಲ್ಲಿ ಕಂಡುಬರುತ್ತಾ ಇವೆ, ಜೀವನ ಗುಣಗಳು ಕಂಡುಬರುತ್ತಾ ಇವೆ. మరి ಇವುಗಳಿಗೆ ಹೇಗೆ ನಮಸ್ಕಾರ ಮಾಡುವುದು? ಈಶ್ವರನಿಗೆ ಮಾಡಬೇಕಲ್ಲವೇ? మరి ಇಲ್ಲಿ ಜೀವಲಕ್ಷಣಗಳು ಕಂಡುಬರುತ್ತಾ ಇವೆ. ಮನೋಮಯ ಪ್ರಾಣ ಶರೀರ. ಪರಮಾತ್ಮಕ್ಕೆ ಮನಸ್ಸು ಹೇಗಿರುತ್ತದೆ, ಪ್ರಾಣ ದೇಹ ಹೇಗಿರುತ್ತದೆ, ಅದು ಜೀವನಿಗಿರುತ್ತದಲ್ಲವೇ? ಅಂದರೆ ಶಂಕರಾಚಾರ್ಯರು ಉತ್ತರ ಹೇಳ್ತಾರೆ, ಜೀವನಂದರೆ ಬೇರೆ ಅಲ್ಲ, ಜೀವನನ್ನು ವ್ಯಾಪಿಸಿ ಇದ್ದಾನೆ ಪರಮಾತ್ಮ. ಪರಮಾತ್ಮ ಜೀವನನ್ನು ವ್ಯಾಪಿಸಿದ್ದಾನೆ, ಪ್ರಕೃತಿಯನ್ನು ವ್ಯಾಪಿಸಿದ್ದಾನೆ, ಮರ ಗಿಡಗಳು, ಮಣ್ಣನ್ನು, ಕಳ್ಳನ್ನು, ನೀರನ್ನು, ನದಿಗಳನ್ನು, ಬೆಟ್ಟಗಳನ್ನು ಎಲ್ಲವನ್ನು ವ್ಯಾಪಿಸಿದ್ದಾನೆ, ಪ್ರಾಣಿಗಳನ್ನು ವ್ಯಾಪಿಸಿದ್ದಾನೆ. ನೀವು ಯಾರನ್ನೇ ನಮಸ್ಕಾರ ಮಾಡು, ನೀವು ಎಲ್ಲಿ ನಮಸ್ಕಾರ ಮಾಡ್ತೀವೋ ಅಲ್ಲೇ ಪರಮಾತ್ಮ ಇದ್ದು ಬಿಟ್ಟ. ನೀವು ನಮಸ್ಕಾರ ಮಾಡುವಕ್ಕೆ ಮುಂಚೆನೇ ಅಲ್ಲಿ ಕುಳಿತಿದ್ದಾನೆ ಪರಮಾತ್ಮ. ನೀವು ಪರಮಾತ್ಮ ಎಂದು ಭಾವನೆ ತಗೊಂಡು ಬಾ ಸಾಕು. ನಿಮ್ಮ ಹೃದಯದಲ್ಲಿ ಪರಮಾತ್ಮ ಎಂದಿಟ್ಟುಕೊಂಡು ಯಾವ ಕಡೆ ತಿರುಗಿ ನಮಸ್ಕಾರ ಮಾಡು, ಅದು ಪರಮಾತ್ಮನಿಗೆ ತಲುಪುತ್ತದೆ. ಗೊತ್ತಾಯ್ತಾ?
ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಯಾವುದಕ್ಕೆ ನಮಸ್ಕಾರ ಮಾಡು? ಪರಮಾತ್ಮಕ್ಕೆ. ಅದರಿಂದ ನಾನು ಜೀವನಿಗೆ ಮಾಡ್ತಾ ಇದ್ದೀನಿ. ಇದೆಲ್ಲ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ನಮ್ಮ ಹಿಂದೂಗಳೇ ಏನು ಫೇಸ್ಬುಕ್ನಲ್ಲಿ ಏನೇನೋ ಯೂಟ್ಯೂಬ್ನಲ್ಲಿ ಈ ತರಹ ಮಾತಾಡುವುದು ಶುರು ಮಾಡಿಬಿಟ್ಟರು. ದೇವರನ್ನು ಮಾಡಬೇಕು, ಈ ಕಲ್ಲು ಇದೆಲ್ಲ ಮನುಷ್ಯರು ಮಾಡಿದ್ದು, ಇದು ದೇವರು ಹೇಗೆ ಆಗ್ತಾನೆ? ಹೀಗೆ ಮಾತಾಡ್ತಾರೆ. ಏನಪ್ಪ, ಈ ವಿಗ್ರಹಗಳು ಮನುಷ್ಯ ಮಾಡಿದ್ದು, ದೇವರು ಮಾಡಿದ್ದೇ ದೇವರು, ಇದೆಲ್ಲ ಮನುಷ್ಯರು ಮಾಡಿದ್ದು. ಮನುಷ್ಯರೆಲ್ಲಿಂದ ಮಾಡ್ತಾನಪ್ಪ? ಮಗು ಹುಟ್ಟಿದ್ದರೆ ಮನುಷ್ಯ ಮಾಡಿದ ಮಗು ಎಂದು ಹೇಳ್ತೀವಿ. ಮನುಷ್ಯರು ಕೈಯಿಂದ ಮಾಡಿದ್ದರೂ ಮನುಷ್ಯರ ಕೈ ಎಲ್ಲಿಂದ ಬಂತು? ಸರ್ವವ್ಯಾಪಕನಾಗಿರುವ ಭಗವಂತ ನಿಮ್ಮ ಸಂಕಲ್ಪದಲ್ಲಿದ್ದಾನೆ, ನಿಮ್ಮ ಯೋಚನದಲ್ಲಿದ್ದಾನೆ, ನಿಮ್ಮ ಕೈಕಾಲಿನಲ್ಲಿದ್ದಾನೆ, ನೀವು ಮಾಡಿರುವ ಕೆಲಸದಲ್ಲಿ ಇದ್ದಾನೆ. ನಿನ್ನನ್ನು ಬಳಸಿಕೊಂಡು ಸಲಕರಣೆಯಾಗಿ ಮಾಡಿ ನಿನ್ನ ಮೂಲಕ ಎಷ್ಟೋ ಕೆಲಸಗಳು ಸಾಧಿಸ್ತಾನೆ. ಇದೆಲ್ಲ ಪರಮಾತ್ಮನೇ ಆಗುತ್ತಾನೆ. ಇಲ್ಲಿ ಹೇಳುವುದು ಜೀವಲಿಂಗಾನಿ, ಜೀವಲಕ್ಷಣಗಳು ಕಂಡು ಬಂದರೂ ಅದೆಲ್ಲವೂ ಪರಮಾತ್ಮನೇ. ಏಕೆ? ಸರ್ವವ್ಯಾಪಕತ್ವಾತ್ ಸರ್ವಾತ್ಮತ್ವಾದ್ದಿ. ಇದು ಎಷ್ಟು ಮುಖ್ಯ ಲಕ್ಷಣ ನೋಡಿ. ಸರ್ವಾತ್ಮತ್ವಾದ್ದಿ, ಸರ್ವಾತ್ಮತ್ವಾದ್ದಿ ಬ್ರಹ್ಮಣಃ. ಬ್ರಹ್ಮ ಪರಮಾತ್ಮ ಯಾರು? ಸರ್ವಾತ್ಮ, ಸರ್ವವ್ಯಾಪಕ. ಈ ಮಾತು ಕೇವಲ ಹಿಂದೂನಲ್ಲೇ ಕಂಡು ಬರ್ತದೆ. ಸರ್ವಾತ್ಮ, ಅಂತರಾತ್ಮ, ಸರ್ವವ್ಯಾಪಕ. ಇದು ಪ್ಯೂರ್ಲಿ ನಮ್ಮ ಹಿಂದೂ ಮತದಲ್ಲೇ, ಬೇರೆ ಎಲ್ಲಿಯೂ ಇಲ್ಲ. ಸರ್ವಾತ್ಮ ಸರ್ವವ್ಯಾಪಕ ಅಂದರೆ ಪ್ರತಿ ವಸ್ತುವಾಗಿ ಪ್ರತಿ ರೂಪವಾಗಿ ತಾನೇ ಇದ್ದಾನೆ. ತಥಾಚ ಬ್ರಹ್ಮ ವಿಷಯೇ ಶ್ರುತಿ ಸ್ಮೃತಿ ಭವತಃ. ಶ್ರುತಿ ಉಪನಿಷತ್ತೇ ನೇರಾಗಿ ವೇದ ಮಂತ್ರ ಹೇಳ್ತಾ ಇದೆ ನೋಡಿ. ಇದು ಋಗ್ವೇದದಲ್ಲಿದೆ, ಶ್ವೇತಾಸ್ತ್ರದಲ್ಲಿಯೂ ಇದೆ. ವೇದನೆ ಹೇಳ್ತಾ ಇದೆ ನೋಡಿ. ತ್ವಂ ಸ್ತ್ರೀ ಪುಮಾನ್, ತ್ವಂ ಸ್ತ್ರೀ ತ್ವಂ ಪುಮಾನ್ ಅಸಿ ತ್ವಂ ಕುಮಾರಃ. ಪರಮಾತ್ಮ ಯಾರು? ಸ್ತ್ರೀ. ಪ್ರಪಂಚದಲ್ಲಿ ಕಂಡುಬರುವ ಸ್ತ್ರೀಗಳೆಲ್ಲರೂ ಪರಮಾತ್ಮನೇ, ಪುರುಷರೆಲ್ಲರೂ ಪರಮಾತ್ಮನೇ. ಸಣ್ಣ ಮಗು ಪರಮಾತ್ಮನೇ. ಅಥವಾ ಕುಮಾರಿ, ಕುಮಾರ ಸಣ್ಣ ಮಗು, ಗಂಡು ಮಗು, ಸಣ್ಣ ಹೆಣ್ಣು ಮಗು ಪರಮಾತ್ಮನೇ. ಗೊತ್ತಾ? ಮಕ್ಕಳು ಸಣ್ಣವಾಗಿದ್ದಾರೆ, ಪರಮಾತ್ಮ ಅಲ್ಲ ಎಂದು ತಿಳ್ಕೊಳ್ಳಬೇಡಿ. ಸಣ್ಣ ಮಗು ಪರಮಾತ್ಮನೇ, ಗಂಡು ಮಗು ಪರಮಾತ್ಮನೇ, ಹೆಣ್ಣು ಮಗು ಪರಮಾತ್ಮನೇ, ಸ್ತ್ರೀ ಪರಮಾತ್ಮನೇ, ಪುರುಷರು ಪರಮಾತ್ಮನೇ. ಸರ್ವವ್ಯಾಪಕ ಎಷ್ಟು ಇದ್ದಾನೆ ನೋಡಿ. ತ್ವಂ ಜೀರ್ಣೋ ದಂಡೇನ ವಂಚಸಿ. ಮುದುಕನಾಗಿದ್ದರೆ ಎಷ್ಟು ಮುದುಕನಾಗಿ ಒಂದು ಕೋಲು ಹಿಡ್ಕೊಂಡು, ದಂಡೇನ ವಂಚಸಿ, ಕೋಲು ಹಿಡ್ಕೊಂಡು ನಡೆಯುವಂಥ ಮುದುಕನಾಗಿದ್ದರೂ ಅವನು ಪರಮಾತ್ಮನೇ. ತ್ವಂ ಜಾತೋ ಭವಸಿ ವಿಶ್ವತೋ ಮುಖಃ. ಅಷ್ಟೇ ಏಕಪ್ಪ. ಯಾವ ಪ್ರಾಣಿಯಾಗಲಿ ಯಾವ ವಸ್ತುವಾಗಲಿ ವಿಶ್ವತೋ ಮುಖಃ, ಎಲ್ಲ ವಸ್ತುಗಳು ನೀನೇ. ಇನ್ನೊಂದು ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋ ಮುಖಂ. ಎಲ್ಲರ ಕೈಕಾಲುಗಳು ಪರಮಾತ್ಮನ ಕೈಕಾಲುಗಳೇ ನೋಡಿ. ನಮ್ಮ ಕೈಯಿಂದ ಏನಾದರೂ ವಿಗ್ರಹ ಮಾಡಿದ್ದರೆ ಇದು ಮನುಷ್ಯ ಮಾಡಿದ. ನಿಮ್ಮ ಕೈಕಾಲೇ ಪರಮಾತ್ಮನ ಕೈಕಾಲು. ನಿನ್ನದಲ್ಲಿ ಪರಮಾತ್ಮನದ ಒಂದು ಅಂಶ ತಗೊಂಡು ನನ್ನದು ಒಂದು ಅಭಿಮಾನ ಪಡ್ತಾ ಇದ್ದೀವಿ ಅಷ್ಟೇ ಅಲ್ಲವೇ? ಪರಮಾತ್ಮ ಪರಮಾತ್ಮನೇ ಸೃಷ್ಟಿ ಮಾಡಿರುವ ಭೂಮಿಯನ್ನು ಇಷ್ಟು ಒಂದು ಭೂಮಿ ಇಟ್ಕೊಂಡಿದ್ದು ನನ್ನ ಭೂಮಿ ಎಂದು ಹೇಳ್ತಾನೆ. ಒಂದು ಕಲ್ಲು ತಗೊಂಡು ಇದು ನನ್ನದು ಎಂದು ಹೇಳ್ತಾನೆ. ಬಟ್ ನಿನ್ನದು ಅಂದರೆ ಆ ಕಲ್ಲು ನೀನು ಮಾಡಿದ್ದೀಯಾ? ಆ ಭೂಮಿ ನೀನು ಮಾಡಿದ್ದೀಯಾ? ಆ ಬೆಟ್ಟ ನೀನು ಮಾಡಿದ್ದೀಯಾ? ಅದೆಲ್ಲ ಸೃಷ್ಟಿಯಲ್ಲಿ ಮೊದಲೇ ಇದೆ, ಪರಮಾತ್ಮ ಮಾಡಿದ್ದ ಸೃಷ್ಟಿ. ಹಾಗೆ ಸರ್ವತಃ ಪಾಣಿಪಾದಂ, ಎಲ್ಲ ಪ್ರಾಣಿಗಳ ಎಲ್ಲ ಜೀವರ ನಿನ್ನ ಕೈಕಾಲುಗಳು ನನ್ನ ಕೈಕಾಲುಗಳು ಸಾಕ್ಷಾತ್ ಪರಮಾತ್ಮನ ಕೈಕಾಲುಗಳೇ. ಸರ್ವತೋಕ್ಷಿಶಿರೋ ಮುಖಂ. ಎಲ್ಲರ ಕಣ್ಣುಗಳು, ಎಲ್ಲರ ಶಿರಸ್ಸು, ಎಲ್ಲರ ತಲೆಗಳು, ಎಲ್ಲರ ಮುಖಗಳು ಪರಮಾತ್ಮಂದೇ. ಸರ್ವತಃ ಶ್ರುತಿಮಲ್ಲೋಕೆ. ಎಲ್ಲರ ಕಿವಿಗಳು ಪರಮಾತ್ಮಂದೇ. ಸರ್ವಮಾವೃತ್ಯ ತಿಷ್ಠತಿ. ನೋಡಿ ಎಷ್ಟು ಚೆನ್ನಾಗಿದೆ. ಸರ್ವಮಾವೃತ್ಯ ತಿಷ್ಠತಿ, ಎಲ್ಲ ಕಡೆ ವ್ಯಾಪಿಸಿ ಇದ್ದಾನೆ.
ಇದು ನಮ್ಮ ಶಾಸ್ತ್ರ. ಎಲ್ಲಿಯಾದರೂ ಕೇಳಿದ್ದೀರಾ? ನಮಗೆ ಗೊತ್ತು. ಆದರೆ ಹಿಂದೂಗಳಿಗೆ ನಮ್ಮ ಶಾಸ್ತ್ರ ಓದುತ್ತಾ ಕುರಾನ್ ಅರ್ಥ ಮಾಡಿಕೊಳ್ಳುವ ಮೂರ್ಖತನ ಬಂದುಬಿಟ್ಟಿದೆ. ನಮ್ಮ ಶಾಸ್ತ್ರಗಳನ್ನು ಓದುತ್ತಾ ಅದಕ್ಕೆ ಕುರಾನ್ ಅರ್ಥ ತೆಗೆಯುತ್ತಾ ಇದ್ದಾರೆ, ಬೈಬಲ್ ಅರ್ಥ ತೆಗೆಯುತ್ತಾ ಇದ್ದಾರೆ. ನಮ್ಮ ಶಾಸ್ತ್ರದಲ್ಲಿರುವ ವ್ಯಾಪಕತೆ, ನಿಗೂಢತೆ, ಶುದ್ಧತೆ ಕಲ್ಕೊಳ್ತಾ ಇದ್ದಾರೆ. ಏಕೆ? ನಮ್ಮ ಮೆಕಾಲೆ ವಿದ್ಯೆ, ನಂತರ ಈ ಟಿ ವಿಗಳು. ಇದು ತಿಳ್ಕೊಳ್ಳಿ, ಈ ಸೂಕ್ಷ್ಮ ವ್ಯತ್ಯಾಸ ತಿಳ್ಕೊಳ್ಳಿ. ಅಲ್ಲಾ ಆಗಲಿ ಗಾಡ್ ಆಗಲಿ ನಮ್ಮ ಪರಮಾತ್ಮಕ್ಕೆ ಸಮಾನವಲ್ಲ. ಪರಮಾತ್ಮ ಸರ್ವವ್ಯಾಪಕವಾಗಿದ್ದಾನೆ. ಇದು ಸುಮ್ಮನೆ ಬಾಯಿ ಮಾತುಕಲ್ಲ. ನಿಜವಾಗಿ ಇವತ್ತಿನಿಂದ ನೋಡಿ, ನಿಮ್ಮ ಸುತ್ತಮುತ್ತ ಕುಟುಂಬ ಜನರನ್ನು ಎಲ್ಲರನ್ನು ಭಗವದ್ ಭಾವದಿಂದ ಭಕ್ತಿಯಿಂದ ಮಾತಾಡಿ. ನಿಮ್ಮ ಗೋಡೆಗಳು, ಮನೆಯಲ್ಲೂ ಕುರ್ಚಿ, ಟೇಬಲು, ನೀವು ಏನು ಮಾಡುತ್ತಾ ಇದ್ದೀರೋ, ಅನ್ನ ತಿನ್ನುವ ಅನ್ನ, ಕೊನೆಗೂ ನಿಮ್ಮ ಕೈಕಾಲು, ಇದೆಲ್ಲವೂ ಭಗವದ್ ಭಾವದಿಂದ, ಪೂಜ್ಯ ಭಾವದಿಂದ ನೋಡಿ. ನಿಮ್ಮಲ್ಲಿ ಇದ್ದಾನೆ, ನಿಮ್ಮ ಹೊರಗೆ ಇದ್ದಾನೆ. ಇದು ಸಾಮಾನ್ಯವಲ್ಲ, ಇದು ವೇದಾಂತವೇ. ಲೌಕಿಕರು ಮಾಡಬೇಕು, ವೇದಾಂತಿಗಳಿಗಂತೂ ಇದು ಇರಲೇಬೇಕು. ನಿಮ್ಮ ಕೈ ಕಾಲು, ನಿಮ್ಮ ಸಂಕಲ್ಪ, ನಿಮ್ಮ ಮನಸ್ಸಿನಲ್ಲಿ ಬಂದಿರುವ ಯೋಚನೆ ಅದೆಲ್ಲ ಪರಮಾತ್ಮೆ. ನಿನ್ನ ಮುಖವೂ ಪರಮಾತ್ಮನೇ. ನೀನೆಲ್ಲಿ? ನಿನಗೆ ಜಾಗನೇ ಇಲ್ಲ ನೀನಿರುವುದಕ್ಕೆ. ನಿನ್ನ ಮುಖ, ನಿಮ್ಮ ಕಣ್ಣು, ನಿಮ್ಮ ಕಾಲು ಎಲ್ಲವೂ ಪರಮಾತ್ಮನೇ. ನೀನೇ ಇಲ್ಲ ಬಿಡಿಯಾಗಿ. ಅದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಅದ್ಭುತವಾದ ಶಾಸ್ತ್ರ ಇದು. ಮುಖಸ್ತುತಿಗೆ ಹೇಳಿದ್ದೆಲ್ಲ ಇರುವ ಸತ್ಯವನ್ನು ಉಪನಿಷತ್ತು ಹೇಳ್ತಾ ಇದೆ, ವೇದ ಮಂತ್ರ ಹೇಳ್ತಾ ಇದೆ, ಶಂಕರ ಭಾಷ್ಯ ಹೇಳ್ತಾ ಇದೆ, ಎಲ್ಲ ಗುರುಗಳು ಹೇಳಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಿ. ನಾನು ಹೊಸದೇನಲ್ಲ ಹೇಳುತ್ತಿದ್ದು. ಎಲ್ಲರ ಅನುಭವದಲ್ಲಿ, ನಮ್ಮ ಅನುಭವದಲ್ಲಿ ಇದ್ದನ್ನೇ ಹೇಳುತ್ತಾ ಇದ್ದೆ. ಇಷ್ಟು ಅದ್ಭುತವಾದ ತತ್ವ ಎಲ್ಲಿಯೂ ಇಲ್ಲ. ಈಗ ನಾನು ಎಂದು ಅಭಿಮಾನ ಪಡ್ಕೊಳ್ಳುವುದಕ್ಕೆ ಅವಕಾಶವೇ ಇಲ್ಲ. ಸರ್ವಮಾವೃತ್ಯ ತಿಷ್ಠತಿ, ಎಲ್ಲವೂ ತಾನಾಗಿದ್ದಾನೆ. ಓಕೆ. ಅಪ್ರಾಣೋ ಹ್ಯಮನ ಶುಭ್ರ ಅಂದರೆ ಅಧ್ಯಾರೋಪ ದೃಷ್ಟ್ಯ ಹೇಳುವಾಗ ಎಲ್ಲವನ್ನು ತಾನೇ ಆಗಿದ್ದಾನೆ. ಕೊನೆಗೆ ಈ ತೋರುವ ರೂಪವನ್ನು ಬಾಧ ಮಾಡಿ ಅಂದ್ರೇನು? ಇದನ್ನು ಪರಮಾತ್ಮ ಒಳಗೆ ಸೇರಿಸಿ ಎಂದರ್ಥ ಅಷ್ಟೇ. ಬಾಧ ಅಂದ್ರೇನು? ಈ ತೋರಿಕೆ ರೂಪವು ಪರಮಾತ್ಮನೇ, ತೋರದೇ ಇರುವಾಗಲೂ ತಾನಿದ್ದಾನೆ. ತೋರುವಾಗ ಹೊರಗಿನಿಂದ ಬರುತ್ತಾ ಇಲ್ಲ, ತಾನೇ ಇದೆಲ್ಲ ಆಗಿ ತೋರುತ್ತಾ ಇದ್ದಾನೆ. ತಾನೇ ಇದೆಲ್ಲ ತೋರುತ್ತಾನೆ. ತೋರದೇ ಇರುವಾಗ ಇದೆಲ್ಲವೂ ತನ್ನ ಒಳಗೆ ಸೇರಿಸಿಕೊಂಡು ತಾನು ಮಾತ್ರ ಉಳಿದಿದ್ದಾನೆ. ಹೀಗೆ ಅದರಿಂದ ಅಪ್ರಾಣೋ ಶಮನ ಶುಭ್ರ ಇತಿ ಶುದ್ಧ ಬ್ರಹ್ಮ ವಿಷಯ. ಈಗ ನಿರ್ಗುಣ ಬ್ರಹ್ಮವನ್ನು ಹೇಳುವಾಗ ಏನು ಮಾಡ್ತದೆ? ಈಗ ನಮ್ಮ ಜನರು ನೋಡಿ, ನಿರ್ಗುಣ ಬ್ರಹ್ಮವನ್ನು ಹೇಳುವಾಗ ನಾಮರೂಪಗಳು ನಿಷೇಧ ಮಾಡಿದ್ದರೆ ಇದನ್ನು ತಗೊಂಡು ಬಿಟ್ಟು ಕುರಾನಲ್ಲಿ ಹೇಳಿದ್ದು ನಿರ್ಗುಣ ಬ್ರಹ್ಮ ಎಂದು ಹೇಳಿದ್ದಾರೆ. ಪರಮ ಮೂರ್ಖರು. ಕುರಾನ್ನಲ್ಲಿ ಹೇಳಿದ್ದು ನಿರ್ಗುಣ ಬ್ರಹ್ಮ ಅಲ್ಲ, ಸಗುಣ ಬ್ರಹ್ಮನೂ ಅಲ್ಲ, ಯಾವ ಬ್ರಹ್ಮನೂ ಅಲ್ಲ. ನಮ್ಮ ಶಾಸ್ತ್ರದಲ್ಲಿ ಹೇಳಿರುವ ಸಗುಣ ಬ್ರಹ್ಮವನ್ನು ಪಕ್ಕಕ್ಕಿಟ್ಟು ಎಲ್ಲ ಗುಣಗಳನ್ನು, ನಾಮರೂಪಗಳನ್ನು ದಾಟಿರುವಂಥ ಪರಮಾತ್ಮನನ್ನಿಟ್ಕೊಂಡು ಇವರೇನು ಹೇಳ್ತಾ ಇದ್ದಾರೆ? ಕುರಾನಲ್ಲಿ ಹೇಳಿದ್ದೀವೋ ಇದು ನಿರ್ಗುಣ ಬ್ರಹ್ಮ ಎಂದು. ಅಯ್ಯೋ ರಾಮ, ಎಷ್ಟು ಮೂರ್ಖತನ ಅಂದರೆ ಇದಕ್ಕೆ ಏನು ಹೇಳಬೇಕು? ಕಗ್ಗತ್ತಲೆ ಇದು. ಭಯಂಕರವಾಗಿ ಗಟ್ಟಿಯಾಗಿರುವಂಥ ಕತ್ತಲೆ ಬುದ್ಧಿ ಇದು, ಮೂರ್ಖ ಬುದ್ಧಿ ಇದು. ಅಲ್ಲಿ ಸಗುಣವೇ ಇಲ್ಲ, ನಿರ್ಗುಣ ಎಲ್ಲಿ ಬರುತ್ತದೆ? ಅವ್ರಿಗೆ ಸಗುಣ ಇಲ್ಲ, ನಿರ್ಗುಣ ಇಲ್ಲ. ಇತಿ ಶ್ರುತಿ ಶುದ್ಧ ಬ್ರಹ್ಮ ವಿಷಯ. ನಾಮರೂಪಗಳು ಎಲ್ಲವೂ ತಾನೇ, ಮತ್ತು ನಾಮರೂಪಗಳನ್ನೆಲ್ಲ ತನ್ನಲ್ಲೇ ಒಳಗೊಂಡು ತಾನು ಮಾತ್ರವಾಗಿರುತ್ತಾನೆ. ಅಂದರೆ ನೋಡುವವನು, ನೋಡಲ್ಪಡುವುದು, ಜ್ಞಾತೃ ಜ್ಞೇಯವೆಲ್ಲ ಸಂಬಂಧವನ್ನು ಬಿಡಿಸಿ ಅದ್ವಿತೀಯವಾಗಿ ಸುಷುಪ್ತಿ ಹೇಗಿದೆಯೋ ತಾನೇ. ಸುಷುಪ್ತಿ ತಾನಾಗಿರುವ ಬ್ರಹ್ಮ ಎಚ್ಚರವೂ ತಾನೇ. ಎಚ್ಚರವಾಗಿ ತೋರುವಾಗ ತಾನೇ, ಸುಷುಪ್ತಿಯಾಗಿರುವಾಗ ತಾನೇ. ಆಯಿತಾ? ಯಂತು ಮನೋಮಯ ಪ್ರಾಣ ಶರೀರ ಇತಿ ಸಗುಣ ಬ್ರಹ್ಮ ವಿಷಯ ಇತಿ ವಿಶೇಷಃ. ಈ ಕೊಟೇಶನ್ ಆಯಿತು. ಈಗ ಮುಂದುವರಿಯೋಣ. ಏಕೆಂದರೆ ಹೇಳಿದ್ದೀನಲ್ಲ, ಕೆಲವು ಸಗುಣ ಬ್ರಹ್ಮ ಅಂದರೆ ಬೇರೆ ಬ್ರಹ್ಮ ಅಲ್ಲ, ಕಮ್ಮಿ ಬ್ರಹ್ಮ ಅಲ್ಲ.
ಅದೇ ಪರಮಾತ್ಮ ಗುಣಗಳ ಸಮೇತ ಇಂದ್ರಿಯ ಮನಸ್ಸುಗಳಿಗೆ ಗೋಚರವಾಗುತ್ತಾ ಇದ್ದಾನೆ ಅಷ್ಟೇ. ಇಂದ್ರಿಯ ಮನಸ್ಸುಗಳಿಗೆ ಗೋಚರವಾಗುವಂಥವನಾಗಿದ್ದಾನೆ. ಆಯಿತಾ? ಏವಂ ಸಾಕಪ್ಪ, ಆಯಾಸವಾಗ್ತದೆ, ಸಾಕು. ಮಿಕ್ಕದು ನಾಳೆ ಇಂಗ್ಲೀಷ್ ಆಗುತ್ತದ ಗೊತ್ತಿಲ್ಲ, ನಾಡಿದ್ದು ಹೇಳೋಣ. ಪರಿಭಾಷೆ ಮುಂದುವರಿಸ್ತೀನಿ. ಒಂದು ಪ್ರವಚನಕ್ಕೆ ಚಾಪ್ಟರ್ ಮುಗಿದು ನಿಜವಾಗಿ ಬ್ರಹ್ಮಾತ್ಮ ಜ್ಞಾನ ಮಹಾವಾಕ್ಯದ ಉಪದೇಶಿಗ ವೇದಾಂತ ಪರಿಭಾಷಾ ಇನ್ನು ಮೇಲೆ 1-2 ಪ್ರವಚನ ಮುಗಿದ ನಂತರ ಈಗ ಮಹಾವಾಕ್ಯೋಪದೇಶನೇ ಇದೆ. ಈಗ ಮಹಾವಾಕ್ಯವನ್ನೀಗ ಮಿಕ್ಕ ಪುಸ್ತಕವೆಲ್ಲ ಮಹಾವಾಕ್ಯನೇ. ತತ್ವಮಸಿ ಮಹಾವಾಕ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು, ವೇದಾಂತ ಪರಿಭಾಷಾ ಇನ್ನು ಮೇಲೆ ಇರುವುದೆಲ್ಲ ಅದೇ. ನಾವು ಮೊದಲಿನಿಂದ ತತ್ವನೇ ಹೇಳ್ತಾ ಇದ್ದೀವಿ, ಇನ್ನು ಮೇಲೇನೂ ಅದೇ ಇರುತ್ತದೆ. ಆಯಿತು. ಆದರೆ ನಾಳಿನ ಪ್ರವಚನ ಇಂಗ್ಲೀಷು ನೋಡ್ತೀನಿ, ಹೇಳೋಕ್ಕಾಗುತ್ತದೆ. ನಾಳೆ ನಮಗೆ ಕೊನೆಯ ದಿವಸ ಚಾತುರ್ಮಾಸ್ಯದ ಮುಂಡನ ಇರುತ್ತದೆ. ಮತ್ತು ಮುಂಡನ ಆದ ನಂತರ ಟೈಮ್ ಇರುತ್ತದ, ಅವನು ಎಷ್ಟೊತ್ತಕ್ಕೆ ಬರ್ತಾನೆ, ಬಾರ್ಬರು ಎಷ್ಟೆಲ್ಲ ಕೆಲವು ಇರುತ್ತದೆ. ಅದಕ್ಕೋಸ್ಕರ ಅವಕಾಶವಿದ್ದರೆ ಸ್ವಲ್ಪ ಮೂಲ ವಿದ್ಯಾ ನಿರಾಸ ಹೇಳೋಣ, ಸ್ವಲ್ಪ ಆದರೂ. ಈಗ ಅವಕಾಶವಿಲ್ಲ ಅಂದರೆ ಸ್ವಲ್ಪ ರಜತ, ಐ ಥಿಂಕ್ ಒಂದು ಅರ್ಧ ಗಂಟೆ ಆದರೆ, ಯಾಕಂದರೆ ಸ್ವಲ್ಪ ಅನುಷ್ಠಾನವೂ ಇರುತ್ತದೆ ನಮಗೆ. ಸ್ವಲ್ಪ ಈ ದಂಡದ ತರ್ಪಣ ನಂತರ ಏನು ಸ್ವಲ್ಪ ಏಕಾದಶ ಅಧ್ಯಾಯ, ಭಗವದ್ಗೀತದ 11ನೇ ಅಧ್ಯಾಯ ನಾವು ಹೇಳಬೇಕು. ನಾಳೆ ಪಾರಾಯಣ ಇರುತ್ತದೆ. ಸ್ವಲ್ಪ ಪಾರಾಯಣ, ಸ್ವಲ್ಪ ಕೆಲಸ, ಸ್ವಲ್ಪ ಹೆಚ್ಚಿರುತ್ತದೆ ಕೆಲಸ. ಇದಾದ ನಂತರ ಸ್ವಲ್ಪ ಟೈಮ್ ಸಿಕ್ಕಿದ್ದರೆ ಅರ್ಧ ಗಂಟೆ ಆದರೂ ಸ್ವಲ್ಪ ಹೇಳೋಣ ಎಂದಿದೆ, ಆಸಕ್ತಿ ಇದೆ. ಅವಕಾಶ ನೋಡಿಕೊಂಡು ಹೇಳೋಣ. 11:15 ಏನೋ ಸ್ವಲ್ಪ ಆದರೂ ಅರ್ಧ ಗಂಟೆ ಆದರೂ ಹೇಳುವ ಪ್ರಯತ್ನ ಮಾಡ್ತೀನಿ. ಇಲ್ಲದಿದ್ದರೆ ನಾಡಿದ್ದು ನಿಂದಾಮಂತೆ ಈಗ ಹಿಂದಿನ ಹಾಗೆ ಇರುತ್ತದೆ. ಈ ಸಲ ಸೀಮೋಲ್ಲಂಘನಕ್ಕೆ ಬೇರೆ ಕಡೆ ಹೋಗಲ್ಲ, ಏಕೆಂದರೆ ಇಷ್ಟು ದಿವಸ ಈ ಅನಾರೋಗ್ಯವೇ ಇತ್ತು. ಈಗ ಅದರಿಂದ ಪಾಠ ಹೆಚ್ಚು ನಡೆಯಲಿಲ್ಲ, ಬೇರೆ ಕಡೆಯನ್ನು ಹೋಗುವುದಿಲ್ಲ. ಇನ್ನೂ ಕೆಲವು ದಿವಸ ನಾನು ವಿಶ್ರಾಮ ಬೇಕು, ಅದರಿಂದ ಇಲ್ಲೇ ಇದ್ದು ಪಾಠ ಹೇಳ್ತೀನಿ. ಈಗ ಬೇರೆ ಕಡೆ ಹೋಗುವುದೇನಿಲ್ಲ. ಸೀಮೋಲ್ಲಂಘನ ಅಂದರೆ ಏನು, ಇಲ್ಲೇ ಹೋಗಿ ಮಂದಿರ ದರ್ಶನ ಮಾಡಿಕೊಂಡು ಇಲ್ಲೇ ಇದ್ದು ಬಿಡ್ತೀನಿ. ಸೊ ಅದರಿಂದ ಇನ್ನೂ ಕೆಲವು ದಿವಸ ಆದರೂ ಪಾಠ ಇಲ್ಲೇ ಮಾಡ್ತೀನಿ. ಸೊ ಅದರಿಂದ ಏನು ಪಾಠಕ್ಕೇನು ವಿಚ್ಛೇದವಾಗಲ್ಲ ಎಂದಿದೆ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ.